ಸರ್ ನಂದೊಂದು ಸಿಂಪಲ್ ಕ್ವಶನ್ನು, ಸೌಜನ್ಯ ಪರ ಹೋರಾಟಗಾರರಿಗೂ ಸಂತೋಷ್ ರಾವ್ ಪರ ಇರೋ ಹೋರಾಟಗಾರರಿಗೂ ಏನು ವ್ಯತ್ಯಾಸ? ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಸೌಜನ್ಯ ಪರ ಹೋರಾಟಗಾರರೇ ಬೇರೆ, ಸಂತೋಷ್ ರಾವ್ ಪರ ಹೋರಾಟಗಾರರೇ ಬೇರೆ. ಹೋರಾಟಗಾರರು ನಾನು ಮತ್ತು ನೀವು. ಎಸ್, ಅವ್ರು ಮಾಡ್ತಿರೋರೆಲ್ಲ ಸಂತೋಷ್ ರಾವ್ ಪರ ಹೋರಾಟಗಾರರು. ಸಂತೋಷ್ ರಾವ್ ಕುರಿತಂತೆ ಹೇಳಿರುವ ಸುಳ್ಳುಗಳಿವೆಯಲ್ಲ, ಒಂದೆರಡು ಸುಳ್ಳಲ್ಲ. ಆ ವ್ಯಕ್ತಿಗೆ ಫೆಮೋಸಿಸ್ ಇತ್ತು, ಮಾತನಾಡೋದಿಲ್ಲ ಯಾರು ಅದನ್ನು. ನಾನು ಸುಮ್ಮನೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಯು ಹ್ಯಾವ್ ರೈಸ್ಡ್ ಎ ಗುಡ್ ಕ್ವೆಶನ್. ಸಂತೋಷ್ ರಾವ್ ಒಬ್ಬನೇ ಆ ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗಿ ಆ ನದಿಯನ್ನು ಆ ಭಾಗದಲ್ಲಿ ದಾಟಿಸಿ ಅಲ್ಲಿ ರೇಪ್ ಮಾಡಿ ಹೇಗೆ ಅವನು ಹೂಳ್ಲಿಕ್ಕೆ, ಅವಳನ್ನ ಅಲ್ಲಿ ರೇಪ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಸಂತೋಷ್ ರಾವ್ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಭೀಮ ಮಾತ್ರ ನೂರಾರು ಶವಗಳನ್ನು ಒಬ್ಬನೇ ಹೊತ್ಕೊಂಡು ಹೋಗಿ ಹಳ್ಳ ತೆಗೆದು ಹೂಳಬಲ್ಲ. ಹೆಂಗಪ್ಪ ಇದು? ಭೀಮನ ಜೊತೆ ಯಾರೂ ಇರಲಿಲ್ಲ, ಅವನು ಮಾತ್ರ ಏಕಾಂಗಿ. ಸಂತೋಷ್ ರಾವ್ ಮಾತ್ರ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಇವರು ಹೇಗೆ ನರೇಟಿವ್ ಸೃಷ್ಟಿ ಮಾಡಿಬಿಡ್ತಾರೆ ಅಂತಂದರೆ, ನಾನು ಮೂರ್ಖತನ ಅಂತ ಮಾತಾಡಿದೆ, ಡೈವರ್ಟ್ ಆಯ್ತದು. ನಾವು ಎಷ್ಟು ಮೂರ್ಖರು ಅಂತಂದರೆ ಈ ನರೇಟಿವ್ಗಳನ್ನು ಒಪ್ಕೊಳ್ತಾ ಹೋದ್ವಿ, ಸೈಲೆಂಟಾಗಿ ಇದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬಿಟ್ವಿ. ಇರ್ಬೋದೇನೋ. ಒಂದೇ ಒಂದು ರೀಸನ್ ಏನು ಗೊತ್ತಾ? ದೊಡ್ಡವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಈ ಒಂದು ತಲೆ ಒಂದು ಹುಳ ಹೊಕ್ಕಿಸ್ಬಿಟ್ರು, ಅದಾದ್ಮೇಲೆ ಎಲ್ಲವನ್ನೂ ನಂಬ್ತಾ ಹೋಗ್ಬಿಟ್ವಿ. ನಿಧಾನ